ಮೆಟ್ರೋದಲ್ಲಿ ರೈತನಿಗೆ ಅವಮಾನ ಮಾಡಿದಂತಹ ಪ್ರಕರಣ ಪಬ್ಲಿಕ್ ಟಿವಿಯ ವರದಿಗೆ ವ್ಯಾಪಕ ಪ್ರಶಂಸೆ ವ್ಯಕ್ತವಾಗ್ತಾ ಇದೆ. ಮಂಡ್ಯದಲ್ಲಿ ಕೃಷಿ ಸಚಿವ ಚಲುವರಾಯಸ್ವಾಮಿ ಅವರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಬಟ್ಟೆ ಕೊಳೆಯಾಗಿದೆ, ಹರಿದು ಹೋಗಿದೆ ಅಂಥೇಳಿ ಈ ರೀತಿ ಮಾಡೋದು ಅಕ್ಷಮ್ಯ, ಇದು ಅಕ್ಷಮ್ಯ ಅಪರಾಧ ಅಂಥೇಳಿ ಚಲುವರಾಯಸ್ವಾಮಿ ಅವರು ಮೆಟ್ರೋ ಸಿಬ್ಬಂದಿಗಳ ವಿರುದ್ಧ ಅಸಮಾಧಾನ ಹೊರಹಾಕಿದ್ದಾರೆ. ಅಟ್ ದ ಸೇಮ್ ಟೈಮ್ ಪಬ್ಲಿಕ್ ಟಿವಿಯ ವರದಿಗೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿರುವಂತಹದ್ದು ಕೃಷಿ ಸಚಿವರು. ಬಟ್ಟೆ ಹಾಕ್ದಲೇ ಮೈ ಮೇಲೆ ಬಂದರೆ ಆ ಥರದ ಎಂಟರ್ಟೈನ್ ಮಾಡಬಾರ್ದಂತ. ಆದರೆ ಅವನು ಒಳ್ಳೆ ಬಟ್ಟೆ ಹಾಕವನೇ, ಕೊಳೆ ಇದೆ, ಹರಿದೋಗಿದೆ, ಇದನ್ನೆಲ್ಲನೂ ನಮ್ಮ ಸಂಸ್ಕಾರ ಅಲ್ಲ. ಅವರವರ ಶಕ್ತಿ ಅನುಸಾರ ಅವರವ್ರ ಬಟ್ಟೆಯನ್ನು ಧರಿಸ್ತಾರೆ. ಅದು ಯಾರೇ ಅದು ತಡೆದಿದ್ರು ಅಧಿಕಾರಿಗಳ ಮೇಲೆ ಕ್ರಮ ಆಗಬೇಕು. ಅದು ತಪ್ಪು ಸರ್, ತಪ್ಪು ಅಂತಲೇ ಹೇಳ್ತಾ ಇದ್ದೀನಿ ಬ್ರದರ್. ಅದು ಅಕ್ಷಮ್ಯ ಅಪರಾಧ. ಯಾವುದೇ ಅಧಿಕಾರಿಗಳು ಆ ಥರದ ನಡವಳಿಕೆ ಮಾಡಬಾರ್ದು. ಬಹುಶಃ ಅವ್ರ ಮೇಲೆ ಕ್ರಮ ತಗೋಬೇಕು. ನಿಜಕ್ಕೂ ಕೂಡ ಇದು ಅಕ್ಷಮ್ಯ ಅಪರಾಧ. ಕೃಷಿ ಸಚಿವರು ಹೇಳಿದಿರೋ ರೀತಿಯಲ್ಲಿ ಒಬ್ಬ ವ್ಯಕ್ತಿಯನ್ನ ಬಟ್ಟೆ ಬಣ್ಣ ರೂಪದಿಂದ ಅಲ್ಲ ಐಡೆಂಟಿಫೈ ಮಾಡೋದು ಅಥವಾ ವ್ಯಕ್ತಿಯನ್ನು ಅಳಿಯೋದು, ಆತನ ಗುಣದಿಂದ. ಈಗ ಮೆಟ್ರೋ ಸಿಬ್ಬಂದಿಗಳ ಈ ನಡೆ ಇದೆಯಲ್ಲ, ಇದು ವ್ಯಾಪಕ ಆಕ್ರೋಶ ಕಾರಣ ಆಗ್ತಾ ಇದೆ. ರೈತ ದೇಶದ ಬೆನ್ನೆಲುಬು ಅಂತ ಹೇಳಿದರೆ ಸಾಲೋದಿಲ್ಲ, ಆತನಿಗೆ ಗೌರವವನ್ನು ಕೊಡಬೇಕು. ಅದಕ್ಕಿಂತ ಹೆಚ್ಚಾಗಿ ಒಬ್ಬ ವ್ಯಕ್ತಿಗೆ ಹೇಗೆ ನಡ್ಕೊಳ್ಬೇಕು ಅನ್ನೋದನ್ನು ಮೆಟ್ರೋ ಸಿಬ್ಬಂದಿಗಳಿಗೆ BMRCL ಪಾಠ ಮಾಡಬೇಕಾಗಿದೆ.